ಇಷ್ಟು ರುಚಿಯಾದ ಫಿಶ್ ಕರಿ ನೀವು ಎಲ್ಲಿ ತನಕ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಈ ವಿಡಿಯೋ ನೋಡಿ ಟ್ರೈ ಮಾಡಿ. ಇದು ಬೆಂಗಾಲಿ ಆ್ಯಂಡ್ ಸೌತ್ ಮಿಕ್ಸ್ ಮಾಡಿರುವ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಫಿಶ್ ಮಾಡಿದೆ ಅಂತಲೇ ಗೊತ್ತಾಗಲ್ಲ. ಇದಕ್ಕೆ ನಾನು ಗ್ರೀನ್ ಚಿಲ್ಲಿ, ಸಣ್ಣ ಜಿಂಜರ್ ಬದಲಿಗೆ ಗಾರ್ಲಿಕ್ ಹಾಕ್ಬೋದು. ನೋಡಿ ಇಷ್ಟು ಗಸಗಸೆ ಹಾಕಿದ್ದೇನೆ. ಅವರು ಕಸ್ಕಸ್ ಜಾಸ್ತಿ ಹಾಕ್ತಾರೆ, ಅಂದರೆ ಪಾಪಿ ಸೀಡ್. ನಂತರ ಯೆಲ್ಲೋ ಮಸ್ಟರ್ಡ್ ಅಂತ ಸಿಗುತ್ತೆ, ಅದು ನಾನಿಲ್ಲಿ ಸ್ವಲ್ಪನೇ ಹಾಕಿದ್ದೇನೆ, 1.5 ಸ್ಪೂನು. ಅವರು ಜಾಸ್ತಿ ಹಾಕ್ತಾರೆ. ಹಾಗೆಯೇ ಈ ಸಾಸಿವೆ ಕೂಡ, ಬ್ಲ್ಯಾಕ್ ಸಾಸಿವೆ ಕೂಡ ಅವರು ಜಾಸ್ತಿ ಹಾಕ್ತಾರೆ, ನಾನು ಸ್ವಲ್ಪನೇ ಹಾಕಿದ್ದೇನೆ. ಸ್ವಲ್ಪ ಜೀರಾ ಮತ್ತು ಗ್ರೀನ್ ಚಿಲ್ಲಿ. ನಿಮ್ಗೆ ಅನಿಸಿರ್ಬೋದು ಇಷ್ಟೊಂದರಲ್ಲಿ ಖಾರ ಆಗುತ್ತಾ ಅಂತ. ಹೌದು, ಯಾಕೆಂದರೆ ಸಾಸಿವೆ, ಗ್ರೀನ್ ಚಿಲ್ಲಿ, ಜಿಂಜರ್ ಇಷ್ಟು ಸೇರುವಾಗ ಅದು ಸ್ಪೈಸಿನೆಸ್ ಜಾಸ್ತಿ ಆಗುತ್ತೆ ಅದರದ್ದು. ಮತ್ತು ಸ್ವಲ್ಪ ಕೋಕೋನಟ್ ಹಾಕ್ತಾ ಇದ್ದೇನೆ. ಕೆಲವರು ಕೋಕೋನಟ್ ಹಾಕಲ್ಲ, ಹಾಕಿದರೂ ಅವರೊಂದು 2 ಸ್ಪೂನ್ ಮಾತ್ರ ಹಾಕೋದು. ನಾನಿಲ್ಲಿ ನಮ್ಮ ಊರಿನಲ್ಲಿ ಕೋಕೋನಟ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕೋಕೋನಟ್ ಹಾಕಿದ್ದೇನೆ, ಮಸಾಲ ಜಾಸ್ತಿ ಆಗಲಿ ಅಂತ. ನಾನಿಲ್ಲಿ ಈ ಥರ ಇದಕ್ಕೆ ಬ್ಯಾಟ್ ಫಿಶ್ಶು, ಪಾಲ ಫಿಶ್ ಏನೋ ಹೇಳ್ತಾರೆ, ಅಂದರೆ ಮುಳ್ಳು ಅಷ್ಟು ಇರುವುದಿಲ್ಲ, ಒಂದೇ ಮಿಡ್ಲಲ್ಲಿ ಸೆಂಟ್ರಲ್ಲಿ ಇರೋದು. ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್. ಇದರಲ್ಲಿ ನಾನು ಮಾಡ್ತಾಯಿದ್ದೇನೆ ಮ್ಯಾರಿನೇಷನ್ಗೆ ರೆಡ್ ಚಿಲ್ಲಿ, ಹಲ್ದಿ, ಸಾಲ್ಟ್ ಹಾಕಿಬಿಟ್ಟು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರಿಂದಲೇ ಮ್ಯಾರಿನೇಷನ್ ಮಾಡ್ತೇನೆ. ನೀರು ಹಾಕೋದಿಲ್ಲ. ನಾನಿಲ್ಲಿ ಲೆಮನ್ ಅಥವಾ ಮತ್ತು ವಿನಿಗರ್ ಸ್ವಲ್ಪ ಹಾಕ್ತೇನೆ. ಇಷ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಇಟ್ಟು ನಂತರ ನಾನು ಫ್ರೈ ಮಾಡ್ತೇನೆ. ಇದನ್ನು ಲೈಟ್ ಫ್ರೈ ಮಾಡಬೇಕು. ಹೆಚ್ಚಾಗಿ ಬೆಂಗಾಲಿ ಫಿಶ್ ಕರಿಯಲ್ಲಿ ಅವರು ಫ್ರೈ ಮಾಡಿಯೇ ಹಾಕೋದು. ಹಾಗಾಗಿ ನಾನು ಲೈಟ್ ಫ್ರೈ ಮಾಡ್ತೇನೆ, ಯಾಕೆಂದರೆ ನನ್ನ ಹಸ್ಬೆಂಡಿಗೆ ಈ ರೀತಿ ಮಾಡಿದ್ರೇ ಇಷ್ಟ. ಅವರವರ ಊರಿದೇ ಅವ್ರಿಗೆ ಇಷ್ಟ ಆಗೋದು ನೋಡಿ, ಯಾವ ಊರಲ್ಲಿ ಅವರು ಸೆಟ್ಲಾಗಲಿ, ಬಟ್ ಅವರ ಊರಿದ್ದು ಫುಡ್ ಅಂದರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸೌತ್ ಸ್ವಲ್ಪ ಮಿಕ್ಸ್ ಮಾಡಿ ಮಾಡೋದು, ಯಾಕೆಂದರೆ ನನಗೂ ತಿನ್ನಬೇಕಲ್ವ. ಅದಕ್ಕೆ ನಾನಿಲ್ಲಿ ಕಲೋಂಜಿ, ಸೋಂಪು, ಜೀರಾ, ಕಲೋಂಜಿ ಅಂತ ಸಿಗುತ್ತೆ, ಬೆಂಗಾಲಿ ತಡ್ಕದಲ್ಲಿ ಇರುತ್ತೆ ಹೆಚ್ಚಾಗಿ. ನಾನು ಒಂದು ಆನಿಯನ್ ಕೂಡ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಬಾಡಿದ ಮೇಲೆ ಟೊಮೆಟೊ ಕೂಡ ಹಾಕ್ತೇನೆ. ಟೊಮೆಟೊ ಪ್ಯೂರಿ ಹಾಕಿದರೂ ಆಗ್ಬೋದು, ಪೇಸ್ಟ್. ಇಲ್ಲಿ ನಾನು ಟೊಮೆಟೊವನ್ನೇ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನೊಂದು ಸೈಡಲ್ಲಿ ಫಿಶ್ ಫ್ರೈ ಆಗ್ತಾ ಉಂಟು. ಸೊ 2 ಟೊಮೆಟೊ ಹಾಕ್ತಾ ಇದ್ದೇನೆ. ಇದಕ್ಕೆ ಸಾಲ್ಟ್ ಹಾಕಿಬಿಟ್ಟು, ಟೊಮೆಟೊ ಬೇಯಲಿಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೇನೆ ಸ್ವಲ್ಪ ಹೊತ್ತು. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಮಾಡಿದ ಮಸಾಲವನ್ನು ಹಾಕಬೇಕು. ಇದರಲ್ಲಿ ಸಾಸಿವೆ ಸ್ಮೆಲ್, ಮಸ್ಟರ್ಡ್ ಸ್ಮೆಲ್ ಸ್ಟ್ರಾಂಗಾಗಿ ಬರೋದ್ರಿಂದ ಒಂದು ಕರಿ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಮತ್ತು ಫಿಶ್ ಮಾಡಿದ್ದೇವೆ ಅಂತ, ಒಂದು ಫಿಶ್ ಮಾಡಿದರೆ ಮನೆಯಲ್ಲಿ ಸ್ಮೆಲ್ ಇರುತ್ತೆ ನೋಡಿ, ಆ ರೀತಿ ಇರುವುದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸಾಲ್ಟ್ ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಹಾಕಿ. ಸ್ವಲ್ಪ ದಪ್ಪನೇ ಬರುತ್ತೆ ಈ ಕರಿ. ಫಸ್ಟಿಗೆ ನೋಡ್ಕೊಂಡು ನೀರು ಹಾಕಬೇಕು, ಸ್ವಲ್ಪ ಹೊತ್ತಿಟ್ಟರೆ ಅದು ದಪ್ಪನೇ ಆಗುತ್ತೆ. ನಾನಿಲ್ಲಿ ಲೈಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಫಿಶನ್ನು ಕೂಡ ಅದಕ್ಕೇ ಹಾಕ್ತಾ ಇದ್ದೇನೆ. ಒಂದು ಕುದಿ ಬಂದ ತಕ್ಷಣ ಮತ್ತೆ ಆಫ್ ಮಾಡಿ ಆಯಿತು. ನೋಡಿ ಇಷ್ಟೇ, ತುಂಬಾ ಸಿಂಪಲ್ ಮಾಡೋಕ್ಕೆ, ಆದರೆ ಟೇಸ್ಟ್ ಕೂಡ ಅಂತೂ ಸೂಪರ್ ಆಗಿರುತ್ತೆ. ಲಾಸ್ಟಲ್ಲಿ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಹಾಕಿಬೇಕಾದ್ರೆ ಇದು ಲೆಮನ್ ಹಾಕ್ತಾ ಇದ್ದೇನೆ ನಾನು. ಹೆಚ್ಚಾಗಿ ಅವ್ರು ಲೆಮನ್ನೇ ಹಾಕೋದು. ನನ್ನ ಹಸ್ಬೆಂಡಿಗೂ ಕೂಡ ಟ್ಯಾಮ್ರಿನಿದು ಅಷ್ಟು ಇಷ್ಟ ಆಗಲ್ಲ, ಟ್ಯಾಮ್ರಿನ್ ಪಲ್ಪ್ ಹಾಕಿದರೆ. ಸೊ ಹಾಗಾಗಿ ಲೆಮನ್ ಹಾಕ್ತಾ ಇದ್ದೇನೆ. ಚೆನ್ನಾಗಾಗುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ, ಅವರು ಕೂಡ ಒಂದ್ಸಲ ಮಾಡಿ ನೋಡಲಿ, ಖಂಡಿತ ಇದು ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಟೈಪ್ ಇದು ಫಿಶ್ ಮಸಾಲ ಮಾಡೋ ಬದಲು ಈ ರೀತಿ ಚೇಂಜಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆಂತೂ ಇದು ದಾಲ್ ಮಾಡಿದರೆ ಇದರದ್ದು ಜೊತೆ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ಇದು ಸ್ವಲ್ಪ ತಿಕ್ ಗ್ರೇವಿ ಬರ್ತದೆ. ಅದಕ್ಕೋಸ್ಕರ ಸಾರ ಅಥವಾ ಯಾವುದಾದ್ರೂ ದಾಲ್ ಮಾಡಿದರೂ ನಡೆಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.